ಇದೆಯಾ ಅಂತ, ಒತ್ತಡ ಇದೆಯಾ ಸರ್ ಅಂತ? ಗೊತ್ತಿಲ್ಲ ನನಗೆ. ಮುಖ್ಯಮಂತ್ರಿಗಳು ಹೇಗೆ ಕೊಟ್ಟಿರೋದು ನೋಡಿದೆ. ಇವತ್ತೇನು ತರೋದೆಲ್ಲ ಸಬ್ಜೆಕ್ಟ್ ಅಂತ ಹೇಳಿಲ್ಲ. ಕಾರಣ ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಇವತ್ತು ಕ್ಯಾಬಿನೆಟ್ ಒಳಗಡೆ ಹೋಗಿದ ಮೇಲೆ ಹೇಳ್ತಾರೆ ಯಾವ ಕಾರಣಕ್ಕೆ ಮುಂದಕ್ಕೆ ಹಾಕಿದ್ದೀವಿ. ಅದೆಲ್ಲ ಹೇಳ್ತಾ ಇದ್ರಿ, ನೆಕ್ಸ್ಟ್ ಕ್ಯಾಬಿನೆಟ್ ತರ್ತೀವಿ ಅಂತ ಹೇಳ್ತಾ ಇದ್ರು. ಕಾರ್ಯಸೂಚಿಯಲ್ಲಿ ಇದ್ದದ್ದು ಕೂಡ ಆಗ್ತಾ ಇಲ್ಲ. ಎಲ್ಲ ಸಂದರ್ಭದಲ್ಲಿ ಆಗುತ್ತೆ. ಅನೇಕ ಕಾರಣದಿಂದ ಸಬ್ಜೆಕ್ಟ್ಗಳು ಮುಂದಕ್ಕೆ ಹಾಕ್ತಾರೆ. ಸಬ್ಜೆಕ್ಟ್ ತಂದಿದ್ರು ಕೂಡ ಒಳಗಡೆ ಡೆಫರ್ ಮಾಡಿ ಇದನ್ನ ಅಂತಾರೆ. ಬೇರೆ ಕಾರಣಕ್ಕೆ ಯಾರಾದರೂ ಕ್ಲಾರಿಫಿಕೇಶನ್ಸು ಮತ್ತೊಂದು ಸರಿಯಾದ ಮಾಹಿತಿಗಳು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮುಂದಕ್ಕೆ ಹಾಕ್ತಾರೆ. ಕುಮಾರಸ್ವಾಮಿ ಅವರು ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಡಿಗ್ರೇಡ್ ಮಾಡೋದಕ್ಕೆ ಈ ವರದಿ ಮುನ್ನೆಲೆಗೆ ತಂದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸರ್. ಆ ರೀತಿ ಏನು ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ಪದೇ ಪದೇ ರೀತಿ ತರ್ತೀವಿ ಅಂತ ಹೇಳೋದು ಮಾಡದೇ ಇರೋದು ನೋಡಿದ್ರೆ ಒತ್ತಡ ಇದೆಯಾ, ಮಾಡಬಾರ್ದು ಸಮುದಾಯದಲ್ಲಿ ಅದೇ ತರದ ಅಭಿಪ್ರಾಯ ಬರುತ್ತೆ. ಆ ರೀತಿ ಏನು ಇದ್ದಂಗಿಲ್ಲ. ಆ ರೀತಿ ನನಗೆ ಗೊತ್ತಿರೋ ಹಾಗೆ ಆ ರೀತಿ ಏನು ಒತ್ತಡಕ್ಕೆ ಮಣಿದು ಮುಂದಕ್ಕೆ ಹಾಕೋದು ಅಂತ ಆ ರೀತಿ ಏನಿದೆ. ಈಗಾಗಲೇ 10 ವರ್ಷ ಆಗಿದೆಯಲ್ಲ ಸರ್, 160 ಕೋಟಿಗೂ ಹೆಚ್ಚು ಖರ್ಚಾಗಿದೆ ಸರ್ಕಾರಿ ಧನ. ಅವರು ನಮಗೆ ಗೊತ್ತಿದ್ದ ಹಾಗೆ ಎಕ್ಸ್ಟೆಂಡ್ ಮಾಡಿದ್ರು ಅಂತರಾಜ್ಯದ್ದು. ಆಮೇಲೆ ಅದಾದ್ಮೇಲೆ ಇವ್ರು ಬಂದರು, ಯಾರು ಹೆಗಡೆ ಅವರು. ಅವರು ಒಂದಷ್ಟು ಮಾಹಿತಿಗಳು ಕಲೆ ಹಾಕಿದ್ರು. ಅವರು ವರದಿ ಕೊಡೋದು ಸ್ವಲ್ಪ ನಿಧಾನ ಆಯಿತು. ಮತ್ತು ಅವರಿಗೂ ಎಕ್ಸ್ಟೆನ್ಷನ್ ಕೊಟ್ಟರು. ಈ ರೀತಿ ಎಲ್ಲ ಆಗಿದೆ. ಇಲ್ಲ ಅಂತ ನಾನೇನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಅಂತಿಮವಾಗಿ ವರದಿ ಕೊಟ್ಟಿದ್ದಾರೆ. ಅದನ್ನ ಮುಂದೆ ಇಟ್ಟು ಅದಕ್ಕೆ ಚರ್ಚೆ ಮಾಡಿ ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಅಂತಿಮ ಆಡಬೇಕಲ್ಲ. ಅದನ್ನ ಸಭೆಯಲ್ಲಿ ಯಾವಾಗ ತರ್ತಾರೋ ಅವಾಗ ಅಂತಿಮ ಆಡ್ತಿರ್ತಾರೆ. ಮುಖ್ಯಮಂತ್ರಿಗಳು ಹಿಂದಿನ ಸರ್ಕಾರದವರು ತಗೊಳ್ಳಿಲ್ಲ, ಕುಮಾರಸ್ವಾಮಿ ಟೀಕೆ ಮಾಡ್ತಾರೆ, ಹಿಂದಿನ ಸ್ಕೀಮ್ಗಳು ಮಾಡಲಿಲ್ಲ. ಇನ್ನು ನೀವು ಬಂದು ಅಧಿಕಾರಕ್ಕೆ ಬಂದ್ರೆ ನೀವು ತಗೊಳ್ಳೋಕ್ಕೂ ಇಷ್ಟು ವಿಳಂಬ ಸರಿ ತಪ್ಪು ಅನ್ನೋದು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಮತ್ತೆ ಈಗ ಈ ಸಭೆ ಇಲ್ಲ ಅಂದರೆ ಮುಂದಿನ ಸಂಪುಟ ಸಭೆ ತರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಅಶೋಕ್ ಅವರು ಹೇಳ್ತಾರೆ, ಸಿದ್ದರಾಮಯ್ಯವ್ರ ಕುರ್ಚಿ ಅಲಗಾಡ್ತಾ ಇರುವಾಗ ಈ ಜಾತಿ ಗಣತಿ ಬರುತ್ತೆ. ಒಬ್ಬರು ಈಗ ಕುಮಾರಸ್ವಾಮಿ ಅವರು ಒಂದು ಹೇಳಿದ್ರು, ಅಶೋಕ್ ಅವರು ಒಂದು ಹೇಳ್ತಾರೆ, ಇನ್ನೊಬ್ರು ಒಂದು ಹೇಳ್ತಾರೆ. ಅವರವರ ರೀತಿ ಅವ್ರಿಗೇನು ಸಮಂಜಸ ಅನಿಸುತ್ತೆ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅದೆಲ್ಲವನ್ನು ಮೀರಿ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.